ಓಕೆ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಕ್ನೂರ್. ಭಿನ್ನರಾಶಿಗಳನ್ನು ಕೂಡುವುದು ಅಂದರೆ ಸಂಕಲನ, ಅಡಿಷನ್ ಆಫ್ ಫ್ರಾಕ್ಷನ್ಸ್ ಮಾಡಿದ್ವಿ. ಅದರಲ್ಲಿ ಮುಂದಿನ ಹಂತ ಅಂದರೆ ನೆಕ್ಸ್ಟ್ ಸ್ಟೆಪ್ ಮಿಶ್ರ ಭಿನ್ನರಾಶಿಗಳ ಸಂಕಲನ. ಮಿಶ್ರ ಭಿನ್ನರಾಶಿಗಳ ಸಂಕಲನ, ಅಡಿಷನ್ ಆಫ್ ಮಿಕ್ಸ್ಡ್ ಫ್ರಾಕ್ಷನ್ಸ್. ಸೊ ಫ್ರಾಕ್ಷನ್ಸ್ ನ ಆಡ್ ಮಾಡೋಕೆ ಬೇರೆ ಮೆಥಡ್ ಇದೆ, ಮಿಕ್ಸ್ಡ್ ಫ್ರಾಕ್ಷನ್ಸ್ ನ ಆಡ್ ಮಾಡ್ಲಿಕ್ಕೆ ಬೇರೆ ಮೆಥಡ್ ಇದೆ ಅಂತ ನಿಮ್ ತಲೆ ಒಳಗೆ ಯಾವುದೇ ಡೌಟ್ಸ್ ಬೇಡ. ಸೊ ಅದ್ರ ಬಗ್ಗೆ ನೋಡೋಣ. ಈಗ 2 into 1/3 ಪ್ಲಸ್ 3 into 1/2 ಇವೆರಡು ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಏನು? ಎ ಫ್ರಾಕ್ಷನ್ ದಟ್ ಕಂಟೈನ್ಸ್ ಹೋಲ್ ನಂಬರ್ ಅಂಡ್ ಎ ಪ್ರಾಪರ್ ಫ್ರಾಕ್ಷನ್. ಯಾವ ಭಿನ್ನ ರಾಶಿಯಲ್ಲಿ ಒಂದು ಪೂರ್ಣ ಸಂಖ್ಯೆ, ಯಾವ ಭಿನ್ನ ರಾಶಿಯು ಒಂದು ಪೂರ್ಣ ಸಂಖ್ಯೆ ಮತ್ತು ಸಮಭಿನ್ನ ರಾಶಿಯನ್ನ ಹೊಂದಿರುತ್ತೋ ಅಂತವಕ್ಕೆ ನಾವೆಂತ ಕರಿತೀವಿ? ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ. ಸೊ ಇವನ್ನ ಯಾವುದೇ ಫ್ರಾಕ್ಷನ್ಸ್ ಆಗಿರ್ಬೋದು, ಪ್ರಾಪರ್ ಆಗಿರ್ಬೋದು, ಇಂಪ್ರಾಪರ್ ಆಗಿರ್ಬೋದು, ಮಿಕ್ಸ್ಡ್ ಫ್ರಾಕ್ಷನ್ಸ್ ಆಗಿರ್ಬೋದು, ಆಡ್ ಮಾಡಬೇಕು ಅಂದ್ರೆ ಡಿನಾಮಿನೇಟರ್ಸ್ಗೆ LCM ಅನ್ನ ತೆಗಿಬೇಕು. ಸೊ ಡಿನಾಮಿನೇಟರ್ಸ್ LCM ತೆಗಿಯೋದಕ್ಕಿಂತ ಮೊದಲು ಈ ಮಿಕ್ಸ್ಡ್ ಫ್ರಾಕ್ಷನ್ಸ್ ಕೊಟ್ಟಾಗ ಆಡ್ ಮಾಡ್ಬೇಕಾದ್ರೆ ಫಸ್ಟ್ ಅವನೇನ್ ಮಾಡ್ಬೇಕು? ಮಿಕ್ಸ್ಡ್ ಇಂದ ಇಂಪ್ರಾಪರ್ ಮಾಡ್ಕೋಬೇಕು. ಹೆಂಗೆ ಸಹ ಇಂಪ್ರಾಪರ್ ಮಾಡ್ಕೋಬೇಕು ಅಂದ್ರೆ ಡಿನಾಮಿನೇಟರ್ ಇಂದ ಹೋಲ್ ನಂಬರ್ ಅಂದ್ರೆ ಛೇದದಿಂದ ಪೂರ್ಣ ಸಂಖ್ಯೆಯನ್ನು ಗುಣಿಸ್ಬೇಕು. ಸೊ ಗುಣಿಸಿದಾಗ 3 2 6 ಆ ಬಂದಿರತಕ್ಕಂತ ಸಂಖ್ಯೆಯನ್ನ ಅಂಶಕ್ಕೆ ಕೊಡಬೇಕು. 3 2 6 1 7/3. ಯಾರಿಗಾರೆ ಡೌಟ್ ಮಾಡಿ ಒಂದು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಕೋಬೇಕು. ಫಸ್ಟ್ ಯಾವುದೇ ಮಿಶ್ರ ಭಿನ್ನ ರಾಶಿಯನ್ನ ಕೂಡ್ರಿ ಸಂಕಲನ ಮಾಡ್ರಿ ಅಂತಂದ್ರೆ ಫಸ್ಟ್ ಅವನೇನ್ ಮಾಡ್ಬೇಕು ಅಂದ್ರೆ ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು. ಛೇದದಿಂದ ಪೂರ್ಣ ಸಂಖ್ಯೆಯನ್ನು ಗುಣಿಸ್ಬೇಕು. ಅದು ಬೇಡ ಅಂದ್ರೆ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆಯನ್ನು ಗುಣಿಸ್ಬೇಕು. 3 2 6 6 ಅಂಶಕ್ಕೆ ಕೂಡ್ರಿ. 6 1 7. ನೆಕ್ಸ್ಟ್ ನೋಡ್ರಿ, 3 2 2 3 6 6 1 7/2. ಈಗ ನಮಗೆ ಆಸ್ ಯೂಶುವಲ್ ಮೆಥಡ್ ಅಲ್ಲಿ ಬಂದಿದೆ. ಸೊ ಮಿಕ್ಸ್ಡ್ ಫ್ರಾಕ್ಷನ್ಸ್ ಬಂದ ತಕ್ಷಣ ಡೈರೆಕ್ಟ್ ಆಗಿ ಡಿನಾಮಿನೇಟರ್ LCM ತೆಗೆಯಂಗಿಲ್ಲ. ಸೊ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಅಥವಾ ಮಿಶ್ರ ಭಿನ್ನ ರಾಶಿಯನ್ನ ಕೊಟ್ಟಾಗ ಅದನ್ನ ವಿಷಮ ಭಿನ್ನ ರಾಶಿಯಾಗಿ ಅಥವಾ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಪರಿವರ್ತಿಸ್ಕೋಬೇಕು. ಸೊ ಹೆಂಗೆ ಇಂಪ್ರಾಪರ್ ಫ್ರಾಕ್ಷನ್ ಮಾಡೋದು? ಸೊ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆಯನ್ನು ಗುಣಿಸ್ಬೇಕು. 3 2 6 ಬಂದಿರತಕ್ಕಂಥ ಸಂಖ್ಯೆಯನ್ನ ಅದರ ಅಂಶಕ್ಕೆ ಕೊಡಬೇಕು. 6 1ಕ್ಕೆ ಕೂಡಿದ್ರೆ 7 ಆಯ್ತು. 7/3. 2 3 6 7/2. ಸೊ ಈಗ ನಮಗೆ ಭಿನ್ನ ರಾಶಿಗಳನ್ನ ಕೂಡೋ ಏನು ವಿಧಾನ ಇದೆಯೋ ಆ ವಿಧಾನದಲ್ಲಿ ಮಾಡಬೇಕು. ಛೇದಗಳನ್ನು ತಗೋಬೇಕು. 3 2 3 2 ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಡಿವೈಡ್ ಆಗುತ್ತಾ ನೋಡ್ರಿ. ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗಲ್ಲ ಸರ್. ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ಆ 3 ಮತ್ತು 2 ಗುಣಿಸ್ಬೇಕು. ಏನ್ ಬರುತ್ತಲ್ಲ ಅದು LCM. ಸೊ ನಾನು ಹೇಳ್ತೀನಿ ಛೇದಗಳನ್ನ ಪಕ್ಕಕ್ಕೆ ಬರ್ಕೊಳ್ರಿ. ಛೇದಗಳನ್ನ ಪಕ್ಕಕ್ಕೆ ಬರ್ಕೊಂಡಾದ್ಮೇಲೆ ಆ ಎರಡೂ ಸಂಖ್ಯೆಗಳು ಯಾವ್ದಾದ್ರು ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತಾ ನೋಡ್ರಿ. ಇಲ್ಲ. ಸೊ 3 ಮತ್ತು 2 ಯಾವುದೇ ಒಂದೇ ಸಂಖ್ಯೆಯಿಂದ ಭಾಗ ಆಗಲ್ಲ. ಸೊ 3 2 6. ಸೊ 6 ಅನ್ನೋದು LCM ಲಾಸಹ. ಸೊ ಈಗ ಲಾಸವನ್ನು ಇಲ್ಲಿ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಈ 3ರಿಂದ 6 ಭಾಗಿಸ್ಬೇಕು. 3ರಿಂದ ಅಂದ್ರೆ ಛೇದದಿಂದ ಲಾಸವನ್ನ ಭಾಗಿಸಿ. ಯು ಹ್ಯಾವ್ ಟು ಡಿವೈಡ್ ದಿ LCM ಬೈ ಡಿನಾಮಿನೇಟರ್. 3ರಿಂದ 6 ಎಷ್ಟು ಟೈಮ್ಸ್? 3 2s. ಆ 2 ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 3 2s 3 2 ಆ 2 ಅಂಶಕ್ಕೆ ಗುಣಿಸಿ. 7 2 14. 2 3 ಆ 3 ಇದಕ್ಕೆ ಗುಣಿಸ್ರಿ. 7 3 21. 3 2 ಆ 2 ಅಂಶಕ್ಕೆ, 2 3 ಆ ಅದನ್ನ ಅಂಶಕ್ಕೆ. ಸೊ ಅಲ್ಲಿಗೆ 21 14 35/6. ಇದು ಮಿಶ್ರ ಭಿನ್ನ ರಾಶಿಗಳನ್ನ
ಕೂಡತಕ್ಕಂತ ವಿಧಾನ. ಮಿಶ್ರ ಭಿನ್ನರಾಶಿಗಳನ್ನ ಕೂಡಬೇಕಾದ್ರೆ ಆ ಭಿನ್ನರಾಶಿಗಳನ್ನ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸ್ಕೋಬೇಕು. ಹೆಂಗೆ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸ್ಕೋಬೇಕು ಅಂದ್ರೆ, ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆಯನ್ನು ಗುಣಿಸ್ಬೇಕು. 3 6, 6ನ್ನ 1ಕ್ಕೆ ಕೂಡಿದ್ರೆ ಬಂದಿರತಕ್ಕಂತ 6ನ್ನ ಅದರ ಅಂಶಕ್ಕೆ ಕೂಡಬೇಕು. 6 1 7 ಅಂದ್ರೆ we have to multiply the denominator by denominator into whole number and ಏನ್ ಪ್ರಾಡಕ್ಟ್ ಬರುತ್ತಲ್ಲ ಆ ಪ್ರಾಡಕ್ಟ್ ಅನ್ನ ಅದರ ನ್ಯೂಮರೇಟರ್ ಆಡ್ ಮಾಡಬೇಕು. ಅಂದ್ರೆ 3 2s are 6, 6 ಅನ್ನ 1ಗೆ ಆಡ್ ಮಾಡಿದ್ರೆ 7. ನೋಡಿ ಅದೇ ರೀತಿ 2 3s are 6, 6 plus 1 7/2 ಆಯ್ತು. ಸೊ 7/2 ಆದ ತಕ್ಷಣ ಸೊ ಇದು ಒಂದು ನಮ್ಮ ಮಾಮೂಲಿ ಮೆಥಡಿಗೆ ಬಂತು. ಮಿಕ್ಸ್ಡ್ ಫ್ರಾಕ್ಷನ್ ಏನ್ ಮಾಡಿದ್ವಿ, ಇಂಪ್ರಾಪರ್ ಅಥವಾ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿದ್ವಿ. ಛೇದಗಳಿಗೆ ಲಾಸ ತಗೋಬೇಕು. 3 2ಕ್ಕೆ ಛೇದ. 3 2 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಭಾಗ ಆಗುತ್ತಾ ನೋಡ್ರಿ. ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಭಾಗ ಆಗಲ್ಲ ಅಂದ ತಕ್ಷಣ ಆ ಎರಡೂ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ರಿ. ಆ ಎರಡೂ ನಂಬರ್ನ ಗುಣಿಸಿ 3 ಮತ್ತು 2ನ್ನ ಗುಣಿಸಿದ್ರೆ ಎಷ್ಟು ಬರುತ್ತೆ, 6 ಬರುತ್ತೆ. ಸಲಿಗೆ 6 ಆ 3 ಮತ್ತು 2ಕ್ಕೆ ಲಾಸ ಆಗುತ್ತೆ. ಲಾಸ ಆದ್ಮೇಲೆ ಈ 3ರಿಂದ 6ಅನ್ನ ಭಾಗಿಸಿ 3 2s ಆ 2 ಅನ್ನ ಅದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ. 7 × 2 14. 2 ಇಂದ 6 ಎಷ್ಟು ಟೈಮ್ಸು, 3 ಟೈಮ್ಸು. 7 × 3 21. ಈಗ ಆಡ್ ಮಾಡಿ ಅಲ್ಲಿಗೆ 35/6. ಅಲ್ಲಿಗೆ ಮಿಶ್ರ ಭಿನ್ನ ರಾಶಿಗಳನ್ನ ಕೂಡೋದ್ರ ಬಗ್ಗೆ ಡೌಟ್ ಇದೆ ಅಂದ್ರೆ ಕೇಳಿ. ಸೊ ಮತ್ತೊಂದು ಉದಾಹರಣೆ ನೋಡೋಣ. ಉದಾಹರಣೆ ನೋಡ್ತಾ ಹೋದಾಗ ನಿಮಗೆ ಐಡಿಯಾ ಬರುತ್ತೆ. ಓಕೆ, ನೋಡೋಣ. 3 7 plus 5 × 3/14. ಸೊ ಈಗ ನೋಡ್ರಿ, ಇದು ಸಹ ಒಂದು ಮಿಕ್ಸ್ಡ್ ಫ್ರಾಕ್ಷನ್. ಸೊ ಮಿಕ್ಸ್ಡ್ ಫ್ರಾಕ್ಷನ್ ಆಡ್ ಮಾಡಬೇಕು ಅಂದ್ರೆ ಫಸ್ಟ್ ಅವನ್ನ ಮತ್ತೊಂದು ರೂಪಕ್ಕೆ ಪರಿವರ್ತಿಸ್ಕೋಬೇಕು. ಯು ಹ್ಯಾವ್ ಟು ಕನ್ವರ್ಟ್ ದಿ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ದಿ ಇಂಪ್ರಾಪರ್ ಫ್ರಾಕ್ಷನ್. ಹೌ ಅಂತ ಪ್ರಶ್ನೆ ಬಂದಾಗ ನಾನು ಹೇಳ್ತಿದ್ದೀನಿ, ಛೇದದಿಂದ ಇದನ್ನು ಗುಣಿಸ್ಬೇಕು, ಡಿನಾಮಿನೇಟರ್ ಇಂದ ಇದನ್ನು ಗುಣಿಸ್ಬೇಕು. 7 3 21. ಈ 21 ಅದರ ಅಂಶ ಯಾವುದು, 2. 21 2 23/7. ಈಗ ಇದು ಸಹ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಮಿಶ್ರ ಭಿನ್ನ ರಾಶಿ. ಆ ಮಿಶ್ರ ಭಿನ್ನ ರಾಶಿ ಇದ್ರೆ ನಾವೇನು ಸಿಂಪ್ಲಿಫಿಕೇಶನ್ ಮಾಡಕ್ಕಾಗಲ್ಲ, ಅದನ್ನ ಮತ್ತೊಂದು ರೂಪಕ್ಕೆ ಬದಲಾಯಿಸಲೇಬೇಕು. ಯು ಹ್ಯಾವ್ ಟು ಕನ್ವರ್ಟ್ ದಿ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಎ ಇಂಪ್ರಾಪರ್ ಫ್ರಾಕ್ಷನ್. ಅಂದ್ರೆ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು. 14 70 73/14. ಈಗ ನಮ್ಮ ಮೆಥಡಿಗೆ ಬಂದಿದೆ. ಈಗ ಸೊ ನಮ್ಮ ಮೆಥಡಿಗೆ ಬಂದಾಗ ಏನ್ ಮಾಡ್ಬೇಕು, ಈಗ ಅಗೈನ್ ಇವು ಭಿನ್ನರಾಶಿಗಳಾಗಿರೋದ್ರಿಂದ ಭಿನ್ನರಾಶಿಯನ್ನ ಕೂಡಬೇಕು ಅಂದ್ರೆ ಛೇದಗಳಿಗೆ ಲಾಸವನ್ನ ತೆಗಿಬೇಕು. ಛೇದಗಳು ಯಾವುದು, 7 ಮತ್ತೆ 14. 7 ಮತ್ತು 14 ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತಾ, ಯಾವ್ದಾದ್ರು ಒಂದೇ ಟೇಬಲ್ ಇಂದ ಭಾಗ ಆಗುತ್ತಾ? ಹೌದು, ಆಗುತ್ತೆ. ಯಾವ್ದ್ರಿಂದ, 7ರಿಂದ. 7 1 7 2. ಸೊ ಈಗ ಒಂದು ಸಾರಿ ಡಿವೈಡ್ ಮಾಡಿದ್ಮೇಲೆ ಮತ್ತೆ ಬಂದಿರೋ ನಂಬರ್ಸ್ ಅನ್ನ ಡಿವೈಡ್ ಮಾಡ್ಬೇಕು ಅಂದ್ರೆ ಆ ಎರಡೂ ನಂಬರ್ಸ್ ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ ನೋಡ್ರಿ. 1 2 ಯಾವುದೇ ಒಂದೇ ಟೇಬಲ್ ಇಂದ ಡಿವೈಡ್ ಆಗಲ್ಲ. ಸೊ ಅಂತ ಸಂದರ್ಭದಲ್ಲಿ 7 × 1 × 2 ಇಟ್ ಈಸ್ 14 LCM ಲಾಸಹ. ಸೊ ಅಲ್ಲಿಗೆ 7 ಮತ್ತು 14ಕ್ಕೆ ಲಾಸ ಎಷ್ಟು, 14. ಸೊ 14ಅನ್ನ ಇಲ್ಲಿ ಬರ್ಕೊಳ್ರಿ. ಸೊ 7ರಿಂದ 14ಅನ್ನ ಭಾಗಿಸಿ. 7ರಿಂದ 14 ಎಷ್ಟು ಟೈಮ್ಸಿಗೆ, 7 ಇಂದ 14 2 ಟೈಮ್ಸಿಗೆ 7 2s ಅದನ್ನ ಅದರ ಅಂಶಕ್ಕೆ ಗುಣಿಸಿ 2s 23 46 ಪ್ಲಸ್ 14 ಇಂದ 14 ಈ 14 ಇಂದ ಈ 14 ಡಿವೈಡ್ ಮಾಡಬೇಕು. ಎಷ್ಟು ಟೈಮ್ಸಿಗೆ, 14ರಿಂದ 14 ಒಂದು ಟೈಮಿಗೆ ಅದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 73. ಸೊ ನೆಕ್ಸ್ಟ್ ಅಲ್ಲಿ ಕಾನ್ಫಿಡೆನ್ಸ್ ಬೇಡ, ಇಲ್ಲಿ ನೋಡ್ರಿ 6 3 9 6 3 9 7 4 11 119/14. ಈ ಫ್ರಾಕ್ಷನ್ಸ್ ಅನ್ನ ಅಡಿಷನ್ ಮಾಡಿದಾಗ ಬರ್ತಕ್ಕಂತ ಟೋಟಲ್ ಅಥವಾ ಸಮ್ 119/14. ಸೊ ಒಂದು ನಿಮ್ ತಲೆ ಒಳಗಿರ್ಬೇಕು, ಯಾವುದೇ ಮಿಶ್ರ ಭಿನ್ನ ರಾಶಿಯನ್ನ ಕೂಡಬೇಕು ಅಂದ್ರೆ ಅವನ್ನ ಪರಿವರ್ತಿಸ್ಕೋಬೇಕು. ಮಿಶ್ರ ಭಿನ್ನ ರಾಶಿಯನ್ನ ಡೈರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಮಾಡಕ್ಕಾಗಲ್ಲ. ಮಿಕ್ಸ್ಡ್ ಫ್ರಾಕ್ಷನ್ ನ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಕ್ಕಾಗಲ್ಲ. ಅಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿ ಯಾವುದೇ ಮಾಡ್ಬೇಕು ಅಂದ್ರೆ ಆ ಮಿಶ್ರ ಭಿನ್ನ ರಾಶಿಯನ್ನ ಆ ಮಿಕ್ಸ್ಡ್ ಫ್ರಾಕ್ಷನ್ ನ ಕನ್ವರ್ಟ್ ಮಾಡಬೇಕು. ಹೆಂಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಡಿನಾಮಿನೇಟರ್ ಇಂದ
ಪಕ್ಕದಲ್ಲಿರೋ ಸಂಖ್ಯೆಯನ್ನು ಗುಣಿಸ್ಬೇಕು. ಅದು ಹೋಲ್ ನಂಬರ್ ಅನ್ನ ಕಾನ್ಸೆಪ್ಟ್ ಬಿಡ್ಬಿಡಿ. ಸೊ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನಿಸ್ತಿದೆ. ಮಿಶ್ರ ಭಿನ್ನರಾಶಿ ಅಂದ್ರೆ ಈ ಡಿನಾಮಿನೇಟರ್ ಇಂದ ಇದನ್ನು ಗುಣಿಸಿ 7 21 2 23. ಓಕೆ, 14 73 73. ಸೊ ಈಗ ಒಂದು ಮೆಥಡಿಗೆ ಬಂತು. 7 14ಕ್ಕೆ ಲಾಸ ತೆಗಿತೀರಿ. ಸೊ 7 14 ಯಾವ್ದಾರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ ನೋಡ್ರಿ. ಯಾವ್ದಾರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತಾ ನೋಡ್ರಿ. ಆಗುತ್ತೆ. 7 1 7 2. ಮತ್ತೆ ಬಂದಿರತಕ್ಕಂತ 1 2 ಮತ್ತೆ ಯಾವ್ದಾರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತಾ? ಇಲ್ಲ ಸರ್. ಅವಾಗ ಏನ್ ಮಾಡ್ಬೇಕು? ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 7 × 1 × 2 = 14. ಆ 14 ಏನದು? ಲಾಸಹ. 14 ನ ಬರ್ಕೊಂಡಾದ್ಮೇಲೆ ಇಲ್ಲಿಗೆ ಬನ್ನಿ. ಈ ಛೇದದಿಂದ ಈ ಲಾಸವನ್ನ ಭಾಗಿಸ್ಬೇಕು. ಈ ಡಿನಾಮಿನೇಟರ್ ಇಂದ ಈ LCM ಅನ್ನ ಭಾಗಿಸ್ಬೇಕು. 7 2 7 2 ಅದನ್ನ ಅದರ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ. 23 × 2 46. ಈ 2 ಎಲ್ಲಿ ಬಂತು ಅಂತ ಯೋಚನೆ ಮಾಡ್ತೀರಾ? 7 2 ಆ 2 ಅನ್ನೋದನ್ನ 2 ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ 14 1 73. ಸೊ ಆಡ್ ಮಾಡಿದ್ರೆ 109/14 ಬಂತು. ಸೊ ಡೌಟ್ಸ್ ಏನಾರ ಇದೆಯಾ? ಇದ್ರೆ ಕೇಳಿ, ಬಗೆಹರಿಸೋಣ. ನೋಡ್ರಿ, ಮಿಕ್ಸ್ಡ್ ಫ್ರಾಕ್ಷನ್ ನ ಡೈರೆಕ್ಟ್ ಆಗಿ ಆಡ್ ಮಾಡಕ್ಕೂ ಆಗಲ್ಲ, ಸಬ್ಸ್ಟ್ರಾಕ್ಟ್ ಮಾಡಕ್ಕೂ ಆಗಲ್ಲ. ಅಲ್ಲಿ ಏನ್ ಮಾಡ್ಬೇಕು? ಅವನ್ನ ಪರಿವರ್ತಿಸಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಎಲ್ಲಿಂದ? ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ. ಯು ಹ್ಯಾವ್ ಟು ಕನ್ವರ್ಟ್ ದಿ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಎ ಇಂಪ್ರಾಪರ್ ಫ್ರಾಕ್ಷನ್. ಸೊ ಮತ್ತೊಂದು ಉದಾಹರಣೆ ನೋಡೋಣ. ಓಕೆ, ಬನ್ನಿ ಈಗ. Four into 1/5, 2 into 3/10. ಸೊ ನೋಡ್ರಿ, ಮಿಕ್ಸ್ಡ್ ಫ್ರಾಕ್ಷನ್ಸ್ ಅನ್ನ ಅಥವಾ ಮಿಶ್ರ ಭಿನ್ನರಾಶಿಯನ್ನ ಡೈರೆಕ್ಟ್ ಆಗಿ ಕೂಡಕ್ಕೆ ಕಳೆಯಕ್ಕೆ ಆಗಲ್ಲ. ತಲೆ ಒಳಗಿರ್ಲಿ, ಅವನ್ನ ಬದಲಾವಣೆ ಮಾಡ್ಕೋಬೇಕು. ಏನ್ ಬದಲಾವಣೆ ಮಾಡೋದು ಅಂದ್ರೆ, ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆಯನ್ನು ಗುಣಿಸ್ಬೇಕು. ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆ ಅಂದ್ರೆ ಯಾವುದು? 4. 5 4 20. 20ಕ್ಕೆ ಒಂದು ಕೂಡಿದ್ರೆ 21/5. ಕ್ಲಿಯರಾ? ಸೊ ಯಾಕೆ ಹೆಂಗ್ ಮಾಡಿದ್ವಿ ಅಂದ್ರೆ, ಕೊಟ್ಟಿರೋ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ಇದ್ದಾಗ ಅದನ್ನ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಆಗಲ್ಲ. ಮಿಕ್ಸ್ಡ್ ಫ್ರಾಕ್ಷನ್ಸ್ ಇತ್ತು ಅಂದ್ರೆ ಅದು ಸಿಂಪ್ಲಿಫಿಕೇಶನ್ ಮಾಡಕ್ ಆಗಲ್ಲ ಅನ್ನೋದು ಕಾನ್ಸೆಪ್ಟ್ ತಲೆ ಒಳಗಿರ್ಲಿ. ಅಂತಹ ಸಂದರ್ಭದಲ್ಲಿ ಹ್ಯಾವ್ ಟು ಕನ್ವರ್ಟ್ ದಿ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಎ ಇಂಪ್ರಾಪರ್ ಫ್ರಾಕ್ಷನ್. ಮಿಶ್ರ ಭಿನ್ನರಾಶಿ ಇದ್ದಾಗ ಅದನ್ನ ವಿಷಮ ಭಿನ್ನರಾಶಿಯ ರೂಪಕ್ಕೆ ತಂದ ನಂತರವೇ ಸರಳೀಕರಣಕ್ಕೆ ಅಂದ್ರೆ ಸುಲಭ ರೂಪಕ್ಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಓಕೆ, ಸೊ ಅಲ್ಲಿಗೆ 5 4 20, 20 1 21. ಸೊ ನೆಕ್ಸ್ಟ್ 12 20, 23 23/10. ಇದು ನಮ್ಮ ಆಸ್ ಯೂಶುವಲ್ ಭಿನ್ನರಾಶಿಗಳ ಸಂಕಲನ ಮಾಡ್ಲಿಕ್ಕೆ ಏನ್ ಮೆಥಡ್ ಇದೆಯೋ ಅದು ಬಂತು. ಭಿನ್ನರಾಶಿಗಳಿದಾವೆ ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಛೇದಗಳು ಯಾವುದು? 5 ಮತ್ತು 10. 5 ಮತ್ತು 10 ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಡಿವೈಡ್ ಆಗುತ್ತೆ ಸರ್. ಯಾವ್ದ್ರಿಂದ? 5ರಿಂದ. 5 1 5 2. ಸೊ ಈಗ ಬಂದಿರ್ತಕ್ಕಂಥ ಒಂದ್ಸಾರಿ ಡಿವೈಡ್ ಮಾಡಿದ್ಮೇಲೆ ಸಾಕಾ ಸರ್? ಒಂದೇ ಸಲ ಡಿವೈಡ್ ಮಾಡಕ್ ಇಲ್ಲ. ಟಿಲ್ ಎಲ್ಲಿ ತನಕ ಸಿಂಪ್ಲಿಫಿಕೇಶನ್ ಮಾಡಕ್ ಸಾಧ್ಯತೆ ಇದೆಯೋ, ಎಲ್ಲಿ ತನಕ ನಾವು ಸುಲಭ ರೂಪಕ್ಕೆ ತರಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲಿ ತನಕ ಡಿವೈಡ್ ಮಾಡಕು. ಸೊ ಈಗ ಈ ಬಂದಿರ್ತಕ್ಕಂಥ 1 2 ಯಾವುದೇ ಮಗ್ಗಿಯಿಂದ ಭಾಗ ಆಗಲ್ಲ. 5 × 1 × 2. ಸೊ ಇಟ್ ಈಸ್ 10. 10 ಅನ್ನೋದು ಏನದು? LCM ಲಾಸಹ. 10 ಅನ್ನೋದೇನದು? ಲಾಸಹ. ಸೊ ಈಗ 10ರಿಂದ 10 ಲಾಸ ಆಯ್ತು. ಈಗ 10ನ್ನ ಲಾಸ ಬರ್ಕಂಡ್ರಿ. ಈಗ ಈ ಛೇದದಿಂದ ಇದನ್ನು ಭಾಗಿಸ್ಬೇಕು. ಈ 5ರಿಂದ ಅಂದ್ರೆ we have to divide the 10/5. ಅಂದ್ರೆ ಡಿನಾಮಿನೇಟರ್ ಇಂದ LCM ಅನ್ನ ಡಿವೈಡ್ ಮಾಡಕ್. ಡಿನಾಮಿನೇಟರ್ ಯಾವುದು? 5. 5 ಇಂದ 10 ಎಷ್ಟು ಟೈಮ್ಸ್? 2 ಟೈಮ್ಸ್. ಅದನ್ನ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ 21 2 42. ಸೊ ನೋಡ್ರಿ, 5 2s ಆ 2 ಅನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 42. 10 ಇಂದ 10 ಎಷ್ಟು ಟೈಮ್ಸ್? 1 ಟೈಮು. ಸೊ ಇಟ್ ಈಸ್ 1. ಸೊ ನಾವ್ ಇಟ್ ಈಸ್ 65/10. ಸೊ ಯಾರಿಗಾರ ಡೌಟ್ ಇದ್ರೆ ಕೇಳ್ಬೋದು. ಸೊ ಡೌಟ್ ಇದ್ದಾಗ ನೀವು ಬಗೆಹರಿಸ್ಕೊಂಡಿದ್ರೆ ನಾಳೆಗೆ ಎಕ್ಸಾಮ್ ಅಲ್ಲಿ ಕೂತು ಸುಮ್ಮನೆ ಬರೋದಕ್ಕಿಂತ ಇಲ್ಲಿ ಕೇಳಿ. ಯಾವುದೇ ಕಾರಣಕ್ಕೂ ಕ್ಲಾಸ್ ಅಲ್ಲಿ ನಾಚಿಕೆ ಬೇಡ. ಎಲ್ಲ ಕ್ಲಾಸಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಸಹ
ಕಲಿಯಕ್ಕೆ ಅಂತ ಬಂದಿರೋ ವಿದ್ಯಾರ್ಥಿಗಳೇ, ಅವ್ರು ಯಾರು ಪರಿಪೂರ್ಣ ಅಲ್ಲ. ಅವರು ಈಗ ಒಂದ್ ಸ್ವಲ್ಪ ನಿಮ್ಗಿನ್ನ ಜಾಸ್ತಿ ಗೊತ್ತಿರ್ಬೋದು. ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ನನ್ನ ಹತ್ರ 100 ಸಾರಿ ಕೇಳ್ರಿ, ಹೇಳ್ಕೊಡುವ. ಸೊ ಹೆಂಗೆ ಕೇಳೋದು ಸಹ, ನನ್ನ ಕ್ಲಾಸ್ ನೋಡ್ಬೇಕಾದ್ರೆ ಅಲ್ಲಿ ಮೊಬೈಲ್ ನಂಬರ್ ಸಿಗುತ್ತೆ, ಆ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಂಡು, ಸೊ ಇಂತಹ ಕ್ಲಾಸಲ್ಲಿ ಇಂತಹ ಸಮಸ್ಯೆಯನ್ನ ಮತ್ತೊಂದ್ ಸಾರಿ ಹೇಳ್ಕೊಡ್ರಿ ಅಂದ್ರೆ ಮತ್ತೆ ಹೇಳ್ಕೊಡ್ತೀನಿ. ಮತ್ತೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ತಕ್ಷಣವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಕ್ಲಾಸನ್ನ ಬೇರೆಯವರು ಇದೇ ತರ ಓದ್ತಿದ್ದಾರೆ, ಅವ್ರ ಮಕ್ಕಳಿಗೂ ಸಹ ಗಣಿತ ಕಷ್ಟ ಅಂತಂದ್ರೆ ಅವ್ರು ಯಾವುದೇ ಟ್ಯೂಷನ್ ಫೀಸನ್ನ ಕೊಡೋದು ಅವಶ್ಯಕತೆ ಇರಲ್ಲ. ಅವ್ರ ಮಕ್ಕಳಿಗೆ ನಾವು ಒಂದು ಹೆಲ್ಪ್ ಮಾಡಬೇಕು ಅಂದ್ರೆ ಇದನ್ನ ನೀವು ಮತ್ತೊಂದು ಕಡೆಗೆ ಶೇರ್ ಮಾಡಿಬಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ರಿ. ಯಾಕೆಂದ್ರೆ ಅವ್ರ ಮಕ್ಕಳನ್ನು ಕಲ್ತ್ರೆ ಅವರ ಒಂದು ಆಶೀರ್ವಾದ ನಿಮಗೆ ತಟ್ಟುತ್ತೆ. ಸೊ ನಿಮಗೂ ಒಳ್ಳೇದಾಗುತ್ತೆ. ಸೊ ನಮ್ಮ ಮಕ್ಕಳಿಗೆ ಅಷ್ಟೇ ಸೀಮಿತವಾಗಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಅನ್ನ ಬಿಡಿ, ಬೇರೆಯವರಿಗೂ ಸಹ ಶೇರ್ ಮಾಡಿ, ಅವರೂ ಕಲೀಲಿ, ನಮ್ಮ ಮಗನೂ ಬುದ್ಧಿವಂತ ಆಗ್ಲಿ, ಅವ್ರ ಮಗನೂ ಬುದ್ಧಿವಂತ ಆಗ್ಲಿ ಅನ್ನೋ ಭಾವನೆ ಬಂದ್ರೆ ಸೊ ಸಮಾಜದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಲಿತಾರೆ. ಸೊ ಉದ್ದೇಶ ಗಣಿತ ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದನ್ನ ನನ್ನ ಕೈಯಲ್ಲಿ ಎಷ್ಟು ಸುಲಭ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದನ್ನ ಪ್ರಯತ್ನದ ಫಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನೀವು ಹೆಂಗ್ ಬಳಸ್ಕೊಳ್ತೀರೋ ಅದ್ರ ಮೇಲೆ ನಿಂತಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈಗ 5 into 1/3, 6 into 2/5, 6 into 2/5. ಸೊ ನೋಡ್ರಿ, ಈಗ ಎಗೈನ್ ಇವು ಏನು ಅಂದ್ರೆ ಸರ್, ಇವು ಮಿಕ್ಸ್ಡ್ ಫ್ರಾಕ್ಷನ್ಸ್. ಮಿಕ್ಸ್ಡ್ ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡಕ್ಕೆ ಆಗಲ್ಲ, ಮಿಶ್ರ ಭಿನ್ನರಾಶಿಗಳನ್ನ ಡೈರೆಕ್ಟ್ ಆಗಿ ಕೂಡಕ್ಕೆ ಆಗಲ್ಲ. ಹಂಗಾದ್ರೆ ಏನ್ ಮಾಡ್ಬೇಕು ಸರ್? ಮಿಕ್ಸ್ಡ್ ಫ್ರಾಕ್ಷನ್ಸ್ ನ ಕೂಡಬೇಕು ಅಂದ್ರೆ ಅವನ್ನ ಇಂಪ್ರಾಪರ್ ಕನ್ವರ್ಟ್ ಮಾಡಬೇಕು. ಮಿಶ್ರ ಭಿನ್ನರಾಶಿಗಳನ್ನ ಡೈರೆಕ್ಟ್ ಆಗಿ ಕೂಡಕ್ಕಾಗಲ್ಲ, ಅವನ್ನ ವಿಷಮ ಭಿನ್ನರಾಶಿಗಳಾಗಿ ಪರಿವರ್ತಿಸ್ಕೋಬೇಕು. ಸೊ ಹೆಂಗೆ ಪರಿವರ್ತಿಸ್ಕೋಬೇಕು ಸರ್ ಅಂದ್ರೆ, ಸೊ ಹೇಳ್ತಿದ್ದೀನಿ ಹೆಂಗೆ ಪರಿವರ್ತಿಸ್ಕೊಳೋದು ಅಂತ. ಸೊ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆಯನ್ನು ಗುಣಿಸಿ. ಹೋಲ್ ನಂಬರ್ ಅನ್ನೋ ಕಾನ್ಸೆಪ್ಟ್ ನಾನು ಏನು ಹೇಳಕ್ ಹೋಗಲ್ಲ, ನಿಮ್ ತಲೆ ಒಳಗೆ ಈಸಿ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ 3ರಿಂದ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆ ಗುಣಿಸಿ. 3 5 15, 15ನ್ನ ಅದರ ಅಂಶಕ್ಕೆ ಕೊಡ್ರಿ, ಅಂಶದಲ್ಲಿರೋ ಸಂಖ್ಯೆಗೆ. 15ರಲ್ಲಿ ಒಂದು ಅಂಶದಲ್ಲಿರೋ ಸಂಖ್ಯೆ ಯಾವುದು? 1. 15 1 16/3. ಅಗೈನ್ ಇದು ಸಹ ಮಿಶ್ರ ಭಿನ್ನರಾಶಿ. ಆ ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸ್ಕೋಬೇಕು. ಸೊ ಏನ್ ಮಾಡ್ಬೇಕು ಅಂದ್ರೆ, ಏನ್ ಮಾಡ್ಬೇಕು ಅಂದ್ರೆ 5ರಿಂದ 6ನ್ನ ಗುಣಿಸ್ಬೇಕು. 6 5 30, 32 32/5. ಸೊ ಈಗ ಇವು ನಮ್ಮ ಮಾಮೂಲಿ ಭಿನ್ನರಾಶಿಗಳ ಮಟ್ಟಕ್ಕೆ ಬಂದಿದ್ದಾವೆ. ಸೊ ಅವನ್ನ ಈಗ ಆಡ್ ಮಾಡ್ಬೇಕು. ಹೆಂಗೆ ಆಡ್ ಮಾಡ್ತೀರಿ? ಸೊ ಏನ್ ಮಾಡ್ಬೇಕು? ಛೇದಗಳಿಗೆ ಲಾಸ ತೆಗಿಬೇಕು. ಛೇದಗಳು ಯಾವುದು? 3 5 ಹಿಂಗ್ ಬರ್ಕೋಬೇಕು ಫಸ್ಟ್. ಆ 3 5 ಯಾವ್ದಾರು ಒಂದೇ ನಂಬರ್ ಇಂದ ಡಿವೈಡ್ ಆಗುತ್ತಾ ನೋಡ್ರಿ. 3 5 ಯಾವುದೇ ಒಂದೇ ಟೇಬಲ್ ಇಂದ ಅಥವಾ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ ಅಂದ್ರೆ ಅವೆರಡನ್ನು ಏನ್ ಮಾಡ್ಬೇಕು? ಗುಣಿಸ್ಬೇಕು. 3 5 15. ಈ 15 ಅಂತಕ್ಕಂಥದ್ದು ಲಾಸ ಆಗುತ್ತೆ, LCM ಆಗುತ್ತೆ. 15 ಅನ್ನೋದು ಲಾಸ ಆಗುತ್ತೆ ಅಥವಾ LCM ಆಗುತ್ತೆ. ಸೊ ಇದನ್ನ ಫಸ್ಟ್ ಬರ್ಕೋಬೇಕು. ಯಾವುದೇ ಭಿನ್ನರಾಶಿಯನ್ನ ಕೂಡ್ಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಛೇದಗಳಿಗೆ ಲಾಸ ತೆಗಿಬೇಕು ಅಂದ್ರೆ ಅವನ್ನ ಬರ್ಕೊಳ್ತೀರಿ. ಬರ್ಕೊಂಡಾದ್ಮೇಲೆ ಅವು ಎಲ್ಲಾ ಸಂಖ್ಯೆಗಳು ಅಲ್ಲಿರ್ತಕ್ಕಂಥ ಛೇದಗಳು ಯಾವ್ದಾದ್ರು ಒಂದೇ ಸಂಖ್ಯೆಯಿಂದ ಡಿವೈಡ್ ಆಗ್ತಾವ ನೋಡ್ರಿ. ಡಿವೈಡ್ ಆಗದೇ ಇದ್ದ ಪಕ್ಷದಲ್ಲಿ ಅವುಗಳನ್ನ ಗುಣಿಸಿದ್ರೆ ಏನ್ ಬರುತ್ತಲ್ಲ, ಆ 2 ನಂಬರ್ಸ್ ಅಲ್ಲಿರ್ತಕ್ಕಂಥ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ನಂಬರ್ ಬರುತ್ತಲ್ಲ ಆ ನಂಬರು ಆ ಎಲ್ಲಾ ನಂಬರ್ಸ್ಗೆ LCM ಆಗುತ್ತೆ. ಓಕೆ, ವಿಚ್ ಒನ್ ಇಸ್ ದಿ LCM? 15 is the LCM. ಈಗ ಏನ್ ಮಾಡಬೇಕು? ಛೇದದಿಂದ ಲಾಸವನ್ನ ಭಾಗಿಸಬೇಕು. ಯು ಹ್ಯಾವ್ ಟು ಡಿವೈಡ್ ದಿ LCM ಬೈ ಡಿನಾಮಿನೇಟರ್. LCM ಅನ್ನ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಬೇಕು. LCM ಯಾವುದು? 3. 3ರಿಂದ 5 ಎಷ್ಟಾವರ್ತಿ? 5 ಆವರ್ತಿ. ಅದನ್ನ ಇದು ಗುಣಿಸ್ಬೇಕು. 3 5 3 5 ಸೊ 16 5 80. ಓಕೆ,
5ರಿಂದ 3 ಎಷ್ಟಾವರ್ತಿ 5ರಿಂದ 3 5 3 ಅದನ್ನ ಇದಕ್ಕೆ ಗುಣಿಸಿ 3 ಅಲ್ಲಿಗೆ 96. ಸೊ ಇದು 176/15. ಸೊ ನೋಡ್ರಿ ಎಷ್ಟು ಈಸಿ ಇದಾವೆ. ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅನ್ನ ಇಂಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ LCM ತೆಗೆದು ಆಲ್ರೆಡಿ ಹೇಳ್ಕೊಟ್ಬಿಟ್ಟಿದ್ದೀನಿ. LCM ತೆಗೆದು ಹೇಳ್ಕೊಟ್ರೋದ್ರಿಂದ ನಿಮ್ಗೆ ಎಲ್ಲೂ ಕಷ್ಟ ಅಂತ ಬರಲ್ಲ. ಬಟ್ ಇನ್ನ ಡೌಟ್ಸ್ ಇದ್ರೆ ನಾನು ಬಗೆಹರಿಸ್ತಾ ಹೋಗ್ತೀನಿ. ಅಡಿಷನ್ ಅಲ್ಲಿ ಡೌಟ್ಸ್ ಬಂದ್ರೆ ಬಗೆಹರಿಸ್ಕೊಳ್ಬೇಕು. ಯಾವ ಅಡಿಷನ್ ಅಲ್ಲಿ? ನಾರ್ಮಲ್ ಅಡಿಷನ್ ಆಲ್ರೆಡಿ ಕಲ್ಸ್ಬಿಟ್ಟಿದ್ದೀನಿ ನಾನೀಗ. ಫ್ರಾಕ್ಷನ್ಸ್ ಅಡಿಷನ್ಸ್ ಅಲ್ಲಿ ಡೌಟ್ ಬಂದ್ರೆ ನಿಜ ಕಾಲ್ ಮಾಡ್ರಿ, ಆಯ್ತಲ್ಲ. ಇಲ್ಲಿ ನಮ್ಮ ಹುಡುಗರು ತಪ್ಪದೇ ಇಲ್ಲಿ LCM ತೆಗಿಯಕ್ ಬರ್ದೇ ಇರೋದ್ರಿಂದಾನೆ ಬಹಳಷ್ಟು ಪ್ರಾಬ್ಲಮ್ಗಳು ಅಲ್ಲಲ್ಲೇ ನಿಲ್ತವೆ. ಸೊ ಅದಕ್ಕೆ ನಿಮ್ಗೆ ಏನ್ ಡೌಟ್ ಇದೆಯಲ್ಲ ಅದನ್ನ ಮತ್ತೊಂದ್ಸಲ ಬಗೆಹರಿಸ್ಕೊಳ್ಳಿ. ಅದನ್ನ ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಆಮೇಲೆ ಎಲ್ಲ ಪಾರ್ಟ್ಸ್ ಅನ್ನ ನೋಡ್ತಾ ಹೋಗಿ. ಪಾರ್ಟ್ 1 ಇಂದ ನೋಡ್ತಾ ಹೋದ್ರೆ ಮಾತ್ರ ಎಲ್ಲಾ ಪಾರ್ಟ್ಸ್ ಅರ್ಥ ಆಗ್ತವೆ ಹೊರತು ನಡುವೆ ನೋಡಿದ್ರೆ ಯಾವುದು ತಮ್ಮ ತಲೆ ಒಳಗೆ ಹೋಗಲ್ಲ. ಇದು ನಿಮ್ ತಲೆ ಒಳಗಿರ್ಲಿ. ನಿಮ್ ತಲೆ ಒಳಗೆ ಪಕ್ಕ ಪ್ರಾಪರ್ ಆಗಿ ಹೋಗ್ಬೇಕು ಅಂದ್ರೆ ಫಸ್ಟ್ ಲೇಯರ್ ಇಂದನೇ ಹೋಗ್ಬೇಕು. ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಈ ತರ ಹೋದ್ರೆ ನಿಮ್ಗೆ ಎಲ್ಲ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ನಾಳೆಗೆ ನಿಮ್ಗೆ ಮ್ಯಾಥ್ಸ್ ಕಷ್ಟ ಅನ್ಸಲ್ಲ. ಸೊ ಇನ್ನೊಂದು ನೋಡೋಣ ಬೇಕಾರೆ ಈಗ. ಸೊ ನೋಡೋಣ ಈಗ 10 × 1/6 5 × 1/12. ಸೊ ಇವು ಸಹ ಎಂತ ಫ್ರಾಕ್ಷನ್ಸ್ ಅಂದ್ರೆ ಏನ್ ಹೇಳಿ ಸರ್? ಮಿಕ್ಸ್ಡ್ ಫ್ರಾಕ್ಷನ್ಸ್, ಮಿಶ್ರ ಭಿನ್ನರಾಶಿಗಳು. ಮಿಶ್ರ ಭಿನ್ನರಾಶಿಗಳನ್ನ ಏನ್ ಮಾಡಬೇಕು ಸರ್? ಆಡ್ ಮಾಡಬೇಕು ಸರ್. ಮಿಶ್ರ ಭಿನ್ನರಾಶಿಗಳಿದ್ದಾಗ ಡೈರೆಕ್ಟ್ ಆಗಿ ಮಿಶ್ರ ಭಿನ್ನರಾಶಿ ಟಚ್ ಮಾಡ್ಕೊಂಡ್ರೆ ಆಗಲ್ಲ, ಟಚ್ ಮಾಡಕ್ಕಾಗಲ್ಲ. ಅದನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಪರಿವರ್ತಿಸಬೇಕು. ಅಂದ್ರೆ ವಿ ಹ್ಯಾವ್ ಟು ಕನ್ವರ್ಟ್ ದಿ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಎ ಇಂಪ್ರಾಪರ್ ಫ್ರಾಕ್ಷನ್. ಹೌ ಅಂತ ಬಂದಾಗ ಅದರ ಛೇದದಿಂದ ಲಾಸವನ್ನ ಗುಣಿಸಿ. ಛೇದ 6 6 60 1 60 ಅದರ ಅಂಶ ಯಾವುದು? 161/6. ಅಗೈನ್ ನೋಡ್ರಿ, ಈ ಅಗೇನ್ ಅದು ಸಹ ಮಿಕ್ಸ್ಡ್ ಫ್ರಾಕ್ಷನ್. ಅದರ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆಯನ್ನು ಗುಣಿಸಿ 12 × 60 60 ಅದರ ಅಂಶ ಕೂಡಿ 61/12. ಈಗ ನಮ್ಮ ಆಸ್ ಯೂಶುವಲ್ ಮೆಥಡ್ ಬಂದಿದೆ. ಸೊ ಈಗ ಏನ್ ಮಾಡ್ಬೇಕೀಗ? 6 ಮತ್ತು 12ಕ್ಕೆ ಲಾಸ ತೆಗಿಬೇಕು. ಸೊ 6 12ಕ್ಕೆ ಲಾಸ ತೆಗಿಬೇಕು. 6 12 ಯಾವ್ದಾರು ಒಂದೇ ಮಗ್ಗಿಯಿಂದ ಯಾವ್ದಾರು ಒಂದೇ ಟೇಬಲ್ ಇಂದ ಭಾಗ ಆಗುತ್ತೆ ಸರ್. ಯಾವ್ದ್ರಿಂದ ಸರ್? 6ರಿಂದ. 6 1 6 2. ಸೊ ಡಿವೈಡ್ ಮಾಡಾದ್ಮೇಲೆ ಮತ್ತೆ ಡಿವೈಡ್ ಮಾಡ್ಬೇಕಾ ಸರ್? ಮಾಡ್ಬೇಕು. ನೋಡ್ಬೇಕು ಯಾವಾಗ ಡಿವೈಡ್ ಮಾಡಬೇಕು. ಬಂದಿರ್ತಕ್ಕಂಥ 1 2 ಮತ್ತೆ ಯಾವ್ದಾರು ಮಗ್ಗಿಯಿಂದ ಭಾಗ ಆಗ್ತಾವ ನೋಡ್ರಿ. ಆಗಲ್ಲ ಸರ್. ಭಾಗ ಆಗದೆ ಇದ್ದಾಗ ಏನ್ ಮಾಡಬೇಕು ಅಂದ್ರೆ 6 1 ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಂಟು 2 6 2 12 ಲಾಸಹ LCM. ಡಿವೈಡ್ ಆಗದೆ ಇದ್ರೆ, ಡಿವೈಡ್ ಆಗ್ತಾವ ಅಂದ್ರೆ ಮತ್ತೆ ಭಾಗಿಸ್ಬೇಕು. ಕೊನೆಗೆ ಅಲ್ಟಿಮೇಟು ಯಾವ ಡಿವೈಡ್ ಮಾಡ್ತಾ ಹೋದಾಗ ಕೊನೆಗೆ ಉಳಿಯ ಸಂಖ್ಯೆಗಳು ಯಾವುದೇ ಒಂದೇ ಮಗ್ಗಿಯಿಂದ ಯಾವುದೇ ಒಂದೇ ಟೇಬಲ್ ಇಂದ ಡಿವೈಡ್ ಆಗದೇ ಇರೋ ತನಕ ಭಾಗಿಸ್ಬೇಕು. ಅಲ್ಲಿಂದ ನೆಕ್ಸ್ಟ್ ಮಾಮೂಲಿ ಪ್ರೊಸೆಸರ್. ಸೊ ವಾಟ್ ಇಸ್ ದ LCM? LCM. ಸೊ ಈಗ 6ರಿಂದ 12 ಎಷ್ಟು ಟೈಮ್ಸು? 6ರಿಂದ 12 ಎಷ್ಟು ಟೈಮಿಗೆ ಭಾಗ ಆಗುತ್ತೆ? 6 2 ಆ 2ಅನ್ನ ಇದು ಗುಣಿಸಿ. 6 2 ಆ 2 ಇದು ಗುಣಿಸಿ. 2 1 2 6 2 12. 12ರಿಂದ 12 ಎಷ್ಟು ಟೈಮ್ಸಿಗೆ? ಒಂದು ಟೈಮಿಗೆ. ಅದರ ಅಂಶ ಗುಣಿಸಿ 61. ಈಗ ಅವೆರಡನ್ನ ಪಕ್ಕದಲ್ಲಿ ಬರ್ಕೊಳ್ರಿ, ಕನ್ಫ್ಯೂಸ್ ಬೇಡ. ಪಕ್ಕದಲ್ಲಿ ಬರ್ಕೊಂಡ್ರೆ ಮರ್ಯಾದೆ ಹೋಗಲ್ಲ. 183/12 ಇಟ್ ಈಸ್ ದಿ ಆನ್ಸರ್. ನೋಡ್ರಿ, ಕಷ್ಟ ಎಲ್ಲಿದೆ ಅಂದ್ರೆ ಇಷ್ಟಪಟ್ಟಾಗ ಕಷ್ಟ ಇರಲ್ಲ, ಇಷ್ಟಪಡದೇ ಇದ್ದಾಗ ಎಲ್ಲವೂ ಕಷ್ಟ ಆಗ್ತದೆ. ಇಷ್ಟಪಟ್ಟು ಎಲ್ಲ ಕೆಲಸ ಮಾಡಬೇಕು, ಅವಾಗ ನೀವು ಸಕ್ಸಸ್ ಆಗ್ತೀರಿ. ಏನಾದ್ರು ಡೌಟ್ ಇದೆಯಾ? ಇದ್ರೆ ಕೇಳಿ.
ನಿಮಗೆ ಎಲ್ಲಿ ಡೌಟ್ ಬರುತ್ತಲ್ಲ ಅಲ್ಲಿ ಬಗೆಹರಿಸ್ಕೊಳ್ಳಿ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ MBPL 74ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಒತ್ತಿದ್ರೆ ಏನ್ ಲಾಭ ಅಂದ್ರೆ ನಾನು ಹೊಸ ಕ್ಲಾಸ್ ಅನ್ನ ಹಾಕ್ತಿದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೊಂದು ಪ್ರಾಬ್ಲಮ್ ನೋಡೋಣ ಅನ್ಕೊಂಡಿದ್ದೀನಿ. 8 into 3/4, 8 into 3/4, 7 into 5/9, 8 into 3/4, 7 into 5/9. ಸೊ ನೋಡ್ರಿ ಈಗ, ಸೊ ಅಗೈನ್ ಇವು ಎಂತ ಭಿನ್ನರಾಶಿಗಳು? ಮಿಕ್ಸ್ಡ್ ಫ್ರಾಕ್ಷನ್ಸ್, ಮಿಶ್ರ ಭಿನ್ನರಾಶಿಗಳು. ಮಿಶ್ರ ಭಿನ್ನರಾಶಿಗಳ ಹಂತದಲ್ಲಿದ್ದಾಗ ಆ ಭಿನ್ನರಾಶಿಗಳನ್ನು ನಾವು ಸರಳೀಕರಣಗೊಳಿಸ್ಲಿಕ್ಕೆ ಆಗಲ್ಲ, ಸರಳ ರೂಪಕ್ಕೆ ತರಲಿಕ್ಕೆ ಆಗಲ್ಲ. ಅಂದ್ರೆ ಅವನ್ನ ಆಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು, ಡಿವಿಷನ್ ಮಾಡಬೇಕು. ಅಂದ್ರೆ ಯಾವ್ದನ್ನ ಫ್ರಾಕ್ಷನ್, ಮಿಕ್ಸ್ಡ್ ಫ್ರಾಕ್ಷನ್ಸ್ ಅನ್ನ ಫಸ್ಟ್ ಅವನ್ನ ಬದಲಾವಣೆ ಮಾಡ್ಕೋಬೇಕು. ಯಾವ ರೂಪಕ್ಕೆ? ಮಿಶ್ರದಿಂದ ವಿಷಮಕ್ಕೆ, ಮಿಕ್ಸ್ಡ್ ಇಂದ ಇಂಪ್ರಾಪರ್ಗೆ. ಹೆಂಗೆ ಮಾಡ್ಕೋಬೇಕು ಸರ್? ಸೊ ನೋಡ್ರಿ, 4 ಎಂಟ್ಲೆ 32, ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆ ಗುಣಿಸಿ. 4 ಎಂಟ್ಲೆ 32, 35/4. ಹೆಂಗೆ ಅಂತ ಗೊತ್ತಾ? 4ರಿಂದ 8ನ್ನ ಮಲ್ಟಿಪ್ಲೈ ಮಾಡಿದೆ, 32 ಬಂತು. 32ನ ಅದರ ಅಂಶ ಕೂಡಿದ್ರೆ 30 ಅಂಶದಲ್ಲಿರೋ ಸಂಖ್ಯೆ ಯಾವುದು? 3, 32, 3, 35. ಸೊ ಈಗ ನೋಡ್ರಿ, ಇದು ಸಹ ಒಂದು ಮಿಶ್ರ ಭಿನ್ನರಾಶಿ. ಸೊ ಮಿಶ್ರ ಭಿನ್ನರಾಶಿಯನ್ನ ಸರಳ ರೂಪಕ್ಕೆ ತರಬೇಕು. ಸೊ ಏನ್ ಮಾಡ್ಬೇಕು? ಇದರಿಂದ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆ ಗುಣಿಸಿ. 7 9 63, 63 5, 63ನ 5 ಕೂಡಿದ್ರೆ 68/9. ಸೊ ಈಗ ನೋಡ್ರಿ, ನಮ್ಮ ಆಸ್ ಯೂಶುವಲ್ ಮೆಥಡ್ಗೆ ಬಂದಿದೆ. ಆಸ್ ಯೂಶುವಲ್ ಮೆಥಡ್ ಏನು? ಛೇದಗಳಿಗೆ ಭಿನ್ನರಾಶಿಗಳ ಮಧ್ಯ ಪ್ಲಸ್ ಇದ್ರೆ ಅಥವಾ ಮೈನಸ್ ಇದ್ರೆ ಛೇದಗಳಿಗೆ ಲಾಸ ತೆಗಿಬೇಕು ಅಂತ ಹೇಳಿದೀನಿ. ಸೊ ಈಗ ಪ್ಲಸ್ ಇದೆ, ಅವನ್ನ ಆಡ್ ಮಾಡಬೇಕು. ಇವು ಎರಡು ಫ್ರಾಕ್ಷನ್ಸ್ ಅಂದ್ರೆ ಏನ್ ಮಾಡ್ಬೇಕು? LCM ತೆಗಿಬೇಕು. ಸೊ LCM 4 9. ಸೊ 4 9 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ? 4 9 ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತಾ? ನೋಡ್ರಿ, ಇಲ್ಲ ಸರ್. ಅಂತ ಸಂದರ್ಭದಲ್ಲಿ ಇವೆರಡು ಒಂದೇ ಮಗ್ಗಿಯಿಂದ ಭಾಗ ಆಗದಿದ್ದಲ್ಲಿ ಅವೆರಡನ್ನ ಗುಣಿಸಿದ್ರೆ ಬರ್ತಕ್ಕಂಥ ಸಂಖ್ಯೆ ಇಲ್ಲ 36. ಆ 36 ಯಾವ್ದಕ್ಕೆ LCM? 4 and 9ಗೆ. 4 and 9ಗೆ LCM ಎಷ್ಟು? 36. 36 ಅನ್ನ ಬರ್ಕೊಂಡಾದ್ಮೇಲೆ ಈಗ ಬನ್ನಿ, 4 ಇಂದ 36 ಎಷ್ಟು ಟೈಮ್ಸಿಗೆ? 4 9s, 4 9s 4 9. ಅದನ್ನ ಆ 9ನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ 35 9 ಎಷ್ಟು ಅಂತ ಗೊತ್ತಾಗಿಲ್ಲ ಅಂದ್ರೆ ಗುಣಿಸಿ. 9 5 45, 4 9 3 27, 4 31, 315. ಓಕೆ, 9ರಿಂದ 36 ಎಷ್ಟು ಟೈಮ್ಸಿಗೆ? 9 4. ಅದನ್ನ ಇದಕ್ಕೆ ಗುಣಿಸಿ. 68 × 4, 68 × 4, 4 ಎಂಟ್ಲೆ 32, 3 4 6 24, 3 27, 272. 4 ಎಂಟ್ಲೆ 32, 3 4 24, 3 27, 272. ಸೊ ಈಗ ಅವೆರಡನ್ನು ಕೂಡಿದ್ರೆ ಏನ್ ಆನ್ಸರ್ ಬರುತ್ತೆ ನೋಡೋಣ. 315, 272, 2 5 7, 7 1 8, 3 2 5, 587/36. ಇದು ಈ ಎರಡು ಭಿನ್ನರಾಶಿಗಳನ್ನ ಕೂಡಿದಾಗ ಬರ್ತಕ್ಕಂಥ ಉತ್ತರ. ಏನ್ ಡೌಟ್ಸ್ ಇದೆ ನೋಡ್ರಿ? ಎಷ್ಟು ಈಗ ಒಂದು 20 ಪ್ರಾಬ್ಲಮ್ಸ್ ಆಗಿರ್ಬೋದು. ಆ 20 ಪ್ರಾಬ್ಲಮ್ಸ್ ಜೊತೆಗೆ ನೀವು ಒಂದಿಷ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಗೆ ಈಸಿ ಆಗುತ್ತೆ. ಮಿಕ್ಸ್ಡ್ ಫ್ರಾಕ್ಷನ್ಸ್ ನ ಆಡ್ ಮಾಡೋದು ಕಷ್ಟ ಇದ್ರೆ ಹೇಳ್ರಿ, ಮತ್ತೊಂದ್ಸಲ ಹೇಳ್ಕೊಡ್ತೀನಿ ನಾನು. ಮಿಕ್ಸ್ಡ್ ಫ್ರಾಕ್ಷನ್ಸ್ ಹೆಂಗ್ ಆಡ್ ಮಾಡ್ಬೇಕು? ಮಿಕ್ಸ್ಡ್ ಫ್ರಾಕ್ಷನ್ಸ್ ಡೈರೆಕ್ಟ್ ಆಗಿ ಆಡ್ ಮಾಡಕ್ಕಾಗುತ್ತಾ? ಮಿಶ್ರ ಭಿನ್ನರಾಶಿಗಳನ್ನ ಡೈರೆಕ್ಟ್ ಆಗಿ ಕೂಡಕ್ಕಾಗುತ್ತಾ? ಇಲ್ಲ ಸರ್. ಅವನ್ನ ಏನ್ ಮಾಡ್ಬೇಕು ಸರ್?
ಬದಲಾವಣೆ ಮಾಡಬೇಕು ಸರ್. ಹೆಂಗೆ ಬದಲಾವಣೆ ಮಾಡಬೇಕು ಸರ್? ಮಿಶ್ರ ಭಿನ್ನರಾಶಿಯ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆ ಗುಣಿಸ್ಬೇಕು ಸರ್. 4 × 32. ಆ 32ನ್ನ ಅದರ ಅಂಶ ಕೂಡ್ಬೇಕು ಸರ್. ಅದರ ಅಂಶ ಯಾವುದು? 3. 32 3 35. ಇದು ಸಹ ಮಿಶ್ರ ಭಿನ್ನರಾಶಿ. 7 7 63. 63ನ್ನ ಅದರ ಅಂಶಕ್ಕೆ ಕೂಡಿ 63 5 68. ಸೊ ಈಗ ನಮ್ಮ ಮಾಮೂಲಿ ಮೆಥಡಿಗೆ ಬಂದಿದ್ದಾವೆ ಸರ್. ಮಾಮೂಲಿ ಮೆಥಡ್ ಅಂದ್ರೆ ಭಿನ್ನರಾಶಿಗಳನ್ನ ಕೂಡೋ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿದೆ, ಮಾಡ್ತೀವಿ. ಸೊ 4 9 ಛೇದ. ಆ ಭಿನ್ನರಾಶಿಗಳನ್ನ ಕೂಡಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. 4 9ನ್ನ ಬರ್ಕೊಂಡ್ವಿ. ಆ 4 9 ಯಾವ್ದಾರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತಾ? ಸೊ ನೋಡ್ರಿ, ಯಾವ್ದಾರು ಒಂದೇ ಮಗ್ಗಿಯಿಂದ ಭಾಗ ಆಗದೆ ಇದ್ರೆ ಆ ಎರಡೂ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಎರಡೂ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಅಂದ್ರೆ ಗುಣಿಸಿದಾಗ ಏನ್ ಬರುತ್ತಲ್ಲ ಆ ಸಂಖ್ಯೆ, ಆ ಎರಡೂ ಸಂಖ್ಯೆಗಳಂದ್ರೆ ಕೊಟ್ಟಿರೋ ಸಂಖ್ಯೆಗಳಿಗೆ ಲಾಸ ಆಗುತ್ತೆ ಅಥವಾ LCM ಆಗುತ್ತೆ 36. ಈ 36ನ್ನ ಬರ್ಕೊಂಡಾದ್ಮೇಲೆ 4ರಿಂದ 36ನ್ನ ಭಾಗಿಸಿ. 4 9 ಆ 9ನ್ನ 35 ಗುಣಿಸಿದ್ರೆ ಎಷ್ಟು ಬರುತ್ತೆ? 315. 9ರಿಂದ 36 ಎಷ್ಟು ಟೈಮ್ಸ್ಗೆ? 4. ಅದನ್ನ 4ನ್ನ 68ಕ್ಕೆ ಕೂಡಿದ್ರೆ 272 ಬಂತು. 315 + 272 ಎಷ್ಟಾಗುತ್ತೆ? 587. ಸೊ ಇನ್ನೂ ಒಂದು ನೋಡೋಣ. ನಿಮಗೆ ಎಲ್ಲಿ ಏನ್ ಬರ್ಬೇಕು ಅಂದ್ರೆ ಕ್ಲಿಯರ್ ಆಗಬೇಕು. ಏನು ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ, 4 × 2/3 5 × 1/4. ಸೊ ಇವು ಸಹ ಏನು? ಮಿಕ್ಸ್ಡ್ ಫ್ರಾಕ್ಷನ್ಸ್. ಮಿಕ್ಸ್ಡ್ ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಅವನ್ನ ಇಂಪ್ರಾಪರ್ ಆಗಿ ಕನ್ವರ್ಟ್ ಮಾಡಬೇಕು. ಮಿಶ್ರ ಭಿನ್ನರಾಶಿಗಳನ್ನ ಕೂಡಬೇಕು ಅಂದ್ರೆ ವಿಷಮ ಭಿನ್ನರಾಶಿಗಳಾಗಿ ಪರಿವರ್ತಿಸ್ಕೋಬೇಕು. ಸೊ ಹೆಂಗೆ ಪರಿವರ್ತಿಸ್ಬೇಕು ಅಂದ್ರೆ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆ ಗುಣಿಸ್ಬೇಕು. 3 4 12. ಆ 12ನ್ನ ಅದರ ಅಂಶ ಅಂದ್ರೆ ಮೇಲಿರೋ ಸಂಖ್ಯೆ 12ನ್ನ 2 ಕೂಡಿದ್ರೆ 14/3. ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಸಹ ಮಿಶ್ರ ಭಿನ್ನರಾಶಿ ಆಗಿರೋದ್ರಿಂದ ಅದನ್ನ ವಿಷಮ ರೂಪಕ್ಕೆ ತರಬೇಕು. ವಿಷಮ ರೂಪಕ್ಕೆ ತರಬೇಕು ಅಂದ್ರೆ ಛೇದದಿಂದ ಪಕ್ಕದಲ್ಲಿರೋ ಸಂಖ್ಯೆನ ಗುಣಿಸಿ. 4 5 20. ಆ 20ನ್ನ ಅದರ ಅಂಶಕ್ಕೆ, ಅಂಶ ಅಂದ್ರೆ ಯಾವುದು? 1. 21/4. ಸೊ ಈಗ ನಮ್ಮ ಮಾಮೂಲಿ ಮೆಥಡ್ ಅಲ್ಲಿ ಕೂಡಬಹುದು. 3 4 4ನ್ನ ಛೇದ ಭಿನ್ನರಾಶಿಗಳನ್ನ ಕೂಡಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಆ 3 ಮತ್ತು 4 ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಭಾಗ ಆಗುತ್ತಾ? ನೋಡ್ರಿ, ಇಲ್ಲ ಸರ್, ಯಾವ್ದಾದ್ರು ಒಂದೇ ಮಗ್ಗಿಯಿಂದ ಭಾಗ ಆಗಲ್ಲ. ಅಂದ್ರೆ ಆ 3 ಮತ್ತು 4ನ್ನ ಗುಣಿಸಿ. 3 4 12. 12 ಅಂತಕ್ಕಂಥದ್ದು ಲಾಸ. ಯಾಕೆ ಗುಣಿಸಿದ್ರಿ ಸರ್? ಆ 3 ಮತ್ತು 4 ಯಾವುದೇ ಒಂದೇ ಟೇಬಲ್ ಇಂದ ಭಾಗ ಆಗಲಿಲ್ಲ. ಸೊ ಭಾಗ ಆಗಂಗಿದ್ರೆ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ಮೇಲೆ ಲಾಸ್ಟಿಗೆ ಆಸ್ ಯೂಶುವಲ್ ಪ್ರೊಸೀಜರ್ ಮಲ್ಟಿಪ್ಲೈ ಮಾಡ್ತೀವಿ. ಬಟ್ 3 ಮತ್ತು 4 ಒಂದೇ ಟೇಬಲ್ ಇಂದ ಡಿವೈಡ್ ಆಗಿಲ್ಲ ಅಂದ್ರೆ ಆ LCM ಬೇಕು ಅಂದ್ರೆ ಆ 3 ಮತ್ತು 4ನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ನಂಬರ್ ಬರುತ್ತಲ್ಲ ಆ ನಂಬರೇ ಆ ಎರಡೂ ನಂಬರ್ಸಿಗೆ ಏನಾಗುತ್ತೆ? ಲಾಸ ಆಗುತ್ತೆ. ಸೊ 3 4 12. ಓಕೆ, ಬನ್ನಿ ಈಗ 3ರಿಂದ 12ನ್ನ ಬಾಕ್ಸಿ. 3ರಿಂದ 12ನ್ನ ಬಾಕ್ಸಿ. 3 4s. ಆ 4ನ್ನ ಅದರ ಅಂಶಕ್ಕೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ. 3 4s 4ನ್ನ ಮಲ್ಟಿಪ್ಲೈ ಮಾಡಿದೆ. 14 4 56. 4ರಿಂದ 12ನ್ನ ಡಿವೈಡ್ ಮಾಡಿ. 4 3s. ಆ 3ನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 3 1s 3 3 2s 6. ನೋಡ್ರಿ ಎಷ್ಟು ಈಸಿ ಇದೆ. 3ರಿಂದ 12ನ್ನ ಭಾಗಿಸಿದ್ರಿ. 3 4 ಅದನ್ನ 4ನ್ನ ಅದರ ಅಂಶದ ಜೊತೆಗೆ ಇಂಟು ಹಾಕ್ಬೇಕು. ಹಾಕಿದ್ರೆ 14 4 56. 4ರಿಂದ 12 ಎಷ್ಟು ಟೈಮ್ಸು? 4 3 ಅದನ್ನ ಅದರ ಅಂಶದ ಜೊತೆ ಗುಣಿಸಿ. 3 21 3 63. 56 63. 6 3 9. 5 6 11. 119/12. ಇದು ಈ ಎರಡು ಪ್ರಾಬ್ಲಮ್ಗಳ ಟೋಟಲ್. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ. ಸೊ ನೋಡ್ರಿ, ನಿಮ್ಗೆ ಅರ್ಥ ಆಗೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀವು ಅರ್ಥ ಮಾಡ್ಕೊಂಡೇ ಇದ್ರೆ
ಸೊ ನಾನು ಏನು ನನ್ನ ಕಡೆಯಿಂದ ಎಷ್ಟು ಸಾಧ್ಯತೆಯೋ ಅಷ್ಟು ನಿಮಗೆ ಸಿಂಪ್ಲಿಫಿಕೇಶನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ನಿಮಗೆ ಒಂದು ಮನಸ್ಸು ಇರಬೇಕು, ನಾನು ಕಲಿಬೇಕು. ಯಾಕೆಂದ್ರೆ ನೋಡ್ರಿ, SLC ಪಾಸ್ ಆಗದೆ ಇದ್ರೆ ನಿಮಗೆ ಮುಂದಿನ ಜೀವನನೇ ಇಲ್ಲ. SLC ಪಾಸ್ ಆಗಬೇಕು ಅಂದ್ರೆ ಫ್ರಾಕ್ಷನ್ಸು, ಈ ಬೇಸಿಕ್ಸ್ ಏನ್ ಮಾಡ್ತಿದ್ದೀನಿಲ್ಲ ಎಲ್ಲ ಬೇಕು. ಸೊ ಯಾಕೆಂದ್ರೆ SLC ಪಾಸ್ ಆಗಿಲ್ಲ ಅಂದ್ರೆ ನಿಮ್ದು ಮುಂದಕ್ಕೆ ದಾರಿನೇ ಓಪನ್ ಆಗಲ್ಲ, ಅಲ್ಲಿಗೆ ಸ್ಟಾಪ್ ನಿಮ್ದು ಶಿಕ್ಷಣದ್ದು. ಅದಕ್ಕೋಸ್ಕರ ನೋಡೋಣ ಮತ್ತೊಂದು ಪ್ರಾಬ್ಲಮ್ ನೋಡೋಣ. 4 × 2/3 ಪ್ಲಸ್ 1/4. ಸೊ ನೋಡ್ರಿ, ಒಂದು ಮಿಕ್ಸ್ಡ್ ಇನ್ನೊಂದು ಇಂಪ್ರಾಪರ್ ಇದ್ರೆ ಅಥವಾ ಪ್ರಾಪರ್ ಇದ್ರು ಸಹ ಫಸ್ಟ್ ನಾವೇನ್ ಮಾಡ್ಬೇಕು, ಮಿಕ್ಸ್ಡ್ ಅನ್ನ ಇಂಪ್ರಾಪರ್ ಕನ್ವರ್ಟ್ ಮಾಡಬೇಕು. ಮಿಕ್ಸ್ಡ್ ಅನ್ನ ಮತ್ತೊಂದು ಪ್ರಾಪರ್ ಅಥವಾ ಇಂಪ್ರಾಪರ್ ಗೆ ಆಡ್ ಮಾಡಬೇಕು ಅಂದ್ರೂ ಸಹ ಒಂದು ಮಿಶ್ರ ಭಿನ್ನರಾಶಿಯನ್ನ ಪ್ರಾಪರಿಗೆ, ಒಂದು ಮಿಶ್ರ ಭಿನ್ನರಾಶಿಯನ್ನ ಸಮಭಿನ್ನರಾಶಿಯ ಜೊತೆಗೆ, ಒಂದು ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯ ಜೊತೆಗೆ ಕೂಡ್ಬೇಕು ಅಂದ್ರೆ ಫಸ್ಟ್ ಮಿಶ್ರ ಭಿನ್ನರಾಶಿಯನ್ನ ಏನ್ ಮಾಡಬೇಕು, ಪರಿವರ್ತಿಸ್ಕೋಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡ್ಕೊಳ್ರಿ. ಯಾವ ಟು ಕನ್ವರ್ಟ್ ದಿ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಎ ಇಂಪ್ರಾಪರ್ ಫ್ರಾಕ್ಷನ್. ಸೊ ಹೆಂಗೆ ಕನ್ವರ್ಟ್ ಮಾಡೋದು ಗೊತ್ತಿದೆ. 4 3 12, 12 3 4 12, 12 ಅದರ ಅಂಶಕ್ಕೆ ಕೊಡ್ರಿ. ಅಂಶದಲ್ಲಿರೋ ಸಂಖ್ಯೆ ಯಾವುದು? 2. 14/3. ಸೊ ಇದನ್ನ ಕನ್ವರ್ಟ್ ಮಾಡಂಗಿಲ್ಲ, ಆಲ್ರೆಡಿ ಇಟ್ ಇಸ್ ಎ ಪ್ರಾಪರ್ ಫ್ರಾಕ್ಷನ್. ಯಾವ ಭಿನ್ನರಾಶಿಯನ್ನ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಮಿಶ್ರ ಭಿನ್ನರಾಶಿಯನ್ನ ಮಾತ್ರ ಪರಿವರ್ತಿಸ್ಕೋಬೇಕು. ಅಗೈನ್ ಭಿನ್ನರಾಶಿಗಳ ಮಧ್ಯ ಪ್ಲಸ್ ಇದೆ, ಆಡ್ ಮಾಡಬೇಕು ಅಂದ್ರೆ LCM ತೆಗಿಬೇಕು. 3 4 3 4 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಭಾಗ ಆಗುತ್ತಾ ನೋಡ್ರಿ. 3 4 ಯಾವುದೇ ಒಂದೇ ಮಗ್ಗಿಯಿಂದ ಭಾಗ ಆಗಲ್ಲ ಅಂದ್ರೆ ಅವೆರಡಕ್ಕೂ ಲಾಸ ಆಗ್ಬೇಕು ಅಂದ್ರೆ 3 ಮತ್ತು 4 ಗುಣಿಸಿ 3 4 12 LCM ಲಾಸಹ ಎಷ್ಟು? ಲಾಸಹ 12. ಸೊ 12 ಲಾಸಹ ಅಂತ ಬರ್ದಾದ್ಮೇಲೆ ಈ 3 ರಿಂದ 12 ಬಾಗಿಸಿ, 3 ರಿಂದ 12 ಬಾಗಿಸಿ 3 4 ಅದನ್ನ ಅದರ ಅಂಶಕ್ಕೆ ಗುಣಿಸಿ ಸೊ 3 ರಿಂದ 12 ಎಷ್ಟು ಟೈಮ್ಸಿಗೆ? 3 4 ಆ 4 ಇದಕ್ಕೆ ಗುಣಿಸ್ಬೇಕು. ಸೊ ಅಲ್ಲಿಗೆ ಎಷ್ಟು ಬರುತ್ತೆ? 14 4 56. ಈ 4 ರಿಂದ 12 ಬಾಗಿಸಿ 4 3 ಆ 3 ಅದರ ಅಂಶಕ್ಕೆ ಕೂಡಿ 3 3. ಸೊ ನೋಡ್ರಿ, 3 ರಿಂದ 12 ಬಾಗಿಸಿ 3 ಇಂದ 12 ಎಷ್ಟು ಟೈಮ್ಸ್? 3 4s ಆ 4 ಅದರ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ 14 4 56. 4 ರಿಂದ 12 ಬಾಗಿಸಿ 4 3s ಆ 3 ಅದರ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ರಿ. ಸೊ ಅಲ್ಲಿಗೆ 56 3 59/12. ಇದು ಈ ಸಮಸ್ಯೆಯ ಟೋಟಲ್ ಸಮ್. ಏನಾರ ಡೌಟ್ ಇದ್ರೆ ಕೇಳ್ರಿ. ಡೌಟ್ಸ್ ಏನಿಲ್ಲ, ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವಾಗ ನೀವು ಪರ್ಫೆಕ್ಟ್ ಆಗ್ತೀರಿ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಮ್ಯಾಥ್ಸ್ ಬರುತ್ತೆ. ನನಗೆ ಚೆನ್ನಾಗಿ ಬರ್ತಿದೆ ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನೀವು ಮೊಬೈಲ್ನ ಬಹಳ ಚೆನ್ನಾಗಿ ಬಳಸ್ತಿದ್ದೀರಿ ಅಂದ್ರೆ ಮೊಬೈಲ್ನ ಅಷ್ಟು ಸಾರಿ ಯೂಸ್ ಮಾಡಿದ್ದೀರಾ ಅಂತ. ಮೊಬೈಲಲ್ಲಿ ಇಂಥದೇ ಪೇಜಲ್ಲಿ ಇಂಥದೇ ಆ್ಯಪ್ ಇದೆ ಅಂತ ತೆಗಿತೀರಿ. ಯಾಕೆ ಹೇಳ್ರಿ? ಬಿಕಾಸ್ ಆಫ್ ಅಲ್ಟಿಮೇಟ್ ಯೂಸ್, ಮ್ಯಾಕ್ಸಿಮಮ್ ಟೈಮ್ಸ್ ಅನ್ನ ಯೂಸ್ ಮಾಡಿದ್ದೀರಿ. ಅದೇ ತರ ನಿಮ್ಮ ಮ್ಯಾಥ್ಸ್ ಅನ್ನ ಯೂಸ್ ಮಾಡ್ತಾ ಹೋದ್ರೆ ನಿಮಗೆ ಯಾಕ್ರಿ ಕಷ್ಟ ಆಗುತ್ತೆ? ಕಷ್ಟ ಯಾಕೆ ಆಗ್ತಿದೆ ಅಂದ್ರೆ ನಾವು ಇದನ್ನ ಬಿಟ್ಟು ಬೇರೆ ಎಲ್ಲದನ್ನು ಬಳಸ್ತಿದ್ದೀವಿ. ಸೊ ನೋಡ್ರಿ, ಈ ಮ್ಯಾಥ್ಸ್ ಬುಕ್ ಮುಟ್ಟೋದೇ ಇಲ್ಲ ನಾವು, ಕಷ್ಟ ಅಂತೇಳಿ. ಸೊ ಇವತ್ತಿಂದ ನಾನು ಹೇಳ್ತಿದ್ದೀನಿ, ನೀವು ಎಲ್ಲದನ್ನು ಪಾರ್ಟ್ ಅನ್ನ ನೋಡ್ತಾ ಹೋದ್ರೆ ಕಷ್ಟ ಅಂತ ಬಂದ್ರೆ ನನ್ನ ಹತ್ರ ಬಂದು ಕೇಳ್ರಿ. ನಿಜ ನನ್ನ ನಂಬರಿಗೆ ಕಾಲ್ ಮಾಡ್ರಿ, ನನ್ನ ಅಡ್ರೆಸ್ ಕೊಡ್ತೀನಿ. ಯಾವ ಟು ಕಮ್ ಮತ್ತೆ ಡಿಸ್ಕಸ್ ಮಾಡ್ರಿ. ನೀವು ಮಾಡಿರೋ ಎಲ್ಲ ಪ್ರಯತ್ನಗಳು ನನಗೆ ತರಬೇಕು. ನೀವು ಪ್ರಯತ್ನಗಳು ಏನ್ ಮಾಡಿದ್ರಿ ಅಂತ ತಂದ್ರೆ ನಿಜವಾಗ್ಲೂ ನಾನು ತೋರಿಸ್ತೀನಿ ನೀವು ಎಲ್ಲಿ ಫೇಲ್ ಆಗಿದ್ದೀರಿ ಅಂತ. ನಾನು ಹೇಳ್ತೀನಿ, ಇಷ್ಟಪಟ್ಟು ಕಲ್ತ್ರೆ ಎಲ್ಲದು ಈಸಿ, ಇಷ್ಟಪಡದೇ ಇದ್ರೆ ಎಲ್ಲದು ಕಷ್ಟ. ಇನ್ನೊಂದು ಪ್ರಾಬ್ಲಮ್ ನೋಡೋಣ. 7 × 5/6 ಪ್ಲಸ್ 3/4. ಸೊ ನೋಡಿ, ಒಂದು ಮಿಶ್ರ ಭಿನ್ನ ರಾಶಿ ಇತ್ತಂದ್ರು ಏನು ಮಾಡಕ್ ಬರಲ್ಲ. ಆ ಮಿಶ್ರ ಭಿನ್ನ ರಾಶಿಯನ್ನ ಫಸ್ಟ್ ಪರಿವರ್ತನೆ ಮಾಡ್ಕೋಬೇಕು. ಏನಾಗಿ
ಮಿಶ್ರ ಭಿನ್ನರಾಶಿ ಏನಾಗಿ ಪರಿವರ್ತನೆ ಮಾಡ್ತೀವಿ? ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡ್ತೀವಿ. ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಮ್ಮ. ನೀವು ಮುಂದೆ ನಿಮ್ಗೆ ಏನ್ ಡೌಟ್ಸ್ ಇದೆ ನನಗೆ ಕೇಳಿದ್ರೆ ಹೇಳ್ಕೊಡ್ಬೋದು. ಸುಮ್ಮನೆ ಕೂತ್ರೆ ಏನು ಅರ್ಥ ಆಗಲ್ಲ. ಕ್ಲಾಸ್ ನೋಡ್ತಿದ್ದೀರಿ, ಸುಮ್ಮನೆ ಅವ್ರು ಏನೋ ಹೇಳ್ತಿದಾರೆ ಸರ್, ನಾವು ಕೇಳ್ತಾ ಹೋಗ್ತೀವಿ. ದಿಸ್ ಇಸ್ ನಾಟ್ ಎ ಗುಡ್ ಥಿಂಗ್. ಅರ್ಥ ಆಗಿಲ್ವಾ? ಅಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಕ್ಕಂಥ ನಂಬರಿಗೆ ಕಾಲ್ ಮಾಡ್ರಿ, ಅಥವಾ ವಾಟ್ಸಪ್ ಅಲ್ಲಿ ಹಾಕಿ, ಸರ್ ನಾನು ಇಂತಹ ಶಾಲೆಯ ವಿದ್ಯಾರ್ಥಿ, ನನಗೆ ಈ ಸಮಸ್ಯೆ ಅರ್ಥ ಆಗಿಲ್ಲ, ಮತ್ತೊಂದ್ಸಲ ಕ್ಲಾಸ್ ಮಾಡ್ಬೇಕಾದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಮುಂದಕ್ಕೆ ಹೋಗ್ರಿ ಅಂದ್ರೆ ನಿಜವಾಗ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ನೋಡ್ರಿ, ಈಗ ಇದು ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿಯನ್ನ ಮತ್ತೊಂದು ಭಿನ್ನರಾಶಿಗೆ ಕೂಡಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಫಸ್ಟ್ ಮಿಶ್ರ ಭಿನ್ನರಾಶಿಯನ್ನ ಪರಿವರ್ತಿಸ್ಕೋಬೇಕು. ಏನಾಗಿ? ವಿಷಮ ಭಿನ್ನರಾಶಿಯಾಗಿ. ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಎ ಇಂಪ್ರಾಪರ್ ಫ್ರಾಕ್ಷನ್. ಸೊ 7 6 42, ಈ ಛೇದದಿಂದ ಗುಣಿಸ್ಬೇಕು. 6 7 42, 6 7 42. ಆ 42 ಅದರ ನ್ಯೂಮರೇಟರ್ ಎಷ್ಟು? 5. 42 ಪ್ಲಸ್ 5 47 ಬೈ 6 ಪ್ಲಸ್ 3/4. ಈಗ ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ಆ 6 4ಗೆ LCM ತೆಗಿಬೇಕು. 6 4 ತಗೊಂತೀರಿ. 6 4 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ? ಆಗುತ್ತೆ ಸರ್. ಯಾವುದು? 2 ಇಂದ. ಸೊ ನೋಡ್ರಿ, ಈಗ 2 3s 2 2s 2 3s 2 2s. ಅಗೈನ್ 3 2 ಬಂದವಲ್ಲ, ಈ 3 2 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗ್ತಾವ? ಇಲ್ಲ ಸರ್. ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇವನ್ನೆಷ್ಟು ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 3 ಇಂಟು 2. ಸೊ ಇಟ್ ಈಸ್ 12. 2 3s 6, 6 2s 12. ಸೊ ಲಾಸಹ ಲಾಸ ಎಷ್ಟು? 12. ಸೊ 12 ಲಾಸ ಅಂತ ಬರ್ಕೊಂಡಾದ್ಮೇಲೆ ಬನ್ನಿ, ಈಗ 6ರಿಂದ 12 ಭಾಗಿಸಿ. 6ರಿಂದ 12 ಎಷ್ಟು ಟೈಮ್ಸ್ಗೆ? 6 7 ಆ 2 ಅಂಶಕ್ಕೆ ಗುಣಿಸಿ. 6 7 ಅದನ್ನ ಅಂಶಕ್ಕೆ ಗುಣಿಸಿದ್ರೆ 47 94. ನೋಡ್ರಿ, 2 7 14, 2 4 8 1 9. 4ರಿಂದ 12 ಎಷ್ಟು ಟೈಮ್ಸಿಗೆ? 4ರಿಂದ 12 3 ಟೈಮ್ಸಿಗೆ. 4 3 ಅದನ್ನ ಇದಕ್ಕೆ ಗುಣಿಸಿ. 3 3 ಎಷ್ಟು? 9. 94 9 103 ಡಿವೈಡ್ ಬೈ 12. ಇದು ಈ ಸಮಸ್ಯೆಯ ಉತ್ತರ. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ಬಗೆಹರಿಸ್ಕೊಳ್ಳಿ. ನಿಮ್ಮ ಡೌಟ್ಸ್ಗೆ ನಾನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಾನು ಈಗ ನನ್ನ ಪ್ರಕಾರ ಮಿಶ್ರ ಭಿನ್ನರಾಶಿಗಳನ್ನ ಕೂಡೋದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಮಿಶ್ರ ಭಿನ್ನರಾಶಿಗಳನ್ನ ಕೂಡಬೇಕು ಅಂದ್ರೆ ಒಂದಿರ್ಲಿ 2 ಇರ್ಲಿ ಮಿಶ್ರ ಭಿನ್ನರಾಶಿ, ಫಸ್ಟ್ ಆ ಮಿಶ್ರ ಭಿನ್ನರಾಶಿಯನ್ನ ಏನಾಗಿ ಪರಿವರ್ತಿಸ್ಕೋಬೇಕು? ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಕೋಬೇಕು. ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಕೊಂಡ್ಮೇಲೆ ಆಸ್ ಯೂಶುವಲ್ ಆಗಿ ಫ್ರಾಕ್ಷನ್ಸ್ ಅನ್ನ, ಭಿನ್ನರಾಶಿಗಳನ್ನ ಹೆಂಗೆ ಕೂಡಬೇಕು ಅಂತ ನಿಮಗೆ ಗೊತ್ತಿದೆ. ಭಿನ್ನರಾಶಿಗಳನ್ನ ಕೂಡಬೇಕು ಅಂದ್ರೆ ಛೇದಗಳಿಗೆ ಲಾಸ ತೆಗಿಬೇಕು. ಅರ್ಥ ಮಾಡ್ಕೊಳ್ರಿ. ಯಾವುದೇ ಮಿಕ್ಸ್ಡ್ ಫ್ರಾಕ್ಷನ್ಸ್ ಇದ್ರೆ ಡೈರೆಕ್ಟ್ ಆಗಿ ಆಡ್ ಮಾಡಕ್ಕಾಗಲ್ಲ. ಆ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ಫಸ್ಟ್ ಕನ್ವರ್ಟ್ ದಿ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಎ ಇಂಪ್ರಾಪರ್ ಫ್ರಾಕ್ಷನ್. ಇಂಪ್ರಾಪರ್ ಫ್ರಾಕ್ಷನ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಅದರ ಛೇದದಿಂದ, ಡಿನಾಮಿನೇಟರ್ ಇಂದ ಪಕ್ಕದಲ್ಲಿರೋ ಅಂದ್ರೆ ನಂಬರಿಗೆ ಮಲ್ಟಿಪ್ಲೈ ಮಾಡಬೇಕು. ನೋಡ್ರಿ, 6 7 42, 42 ಪ್ಲಸ್ 5 47. ಎಲ್ಲಿ ಡೌಟ್ ಇದೆಯಲ್ಲ ಅಲ್ಲಿ ಬಗ್ಗೆ ಹೇಳಿ, ನಾನು ಹೇಳ್ಕೊಡ್ತೀನಿ. ಸೊ ನಿಮಗೆ ಅನುಮಾನ ಬರಬಾರ್ದು. ಅನುಮಾನ ಬಂತಂದ್ರೆ ಮ್ಯಾಥ್ಸ್ ಅಲ್ಲಿ ಅದನ್ನ ಬಗೆಹರಿಸ್ಕೋಬೇಕು. ಬಗೆಹರಿಸ್ಕೊಂಡಿದ್ರೆ ಲಾಸ್ ಆಗೋದು ನನಗಲ್ಲ, ನಿಮಗೆ. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇದೇ ತರದ್ ಇನ್ನೊಂದು ನೋಡೋಣ. 6 ಇಂಟು 2/3 4 ಡಿವೈಡ್ ಬೈ 5. ಸೊ ನೋಡ್ರಿ, ಅಗೈನ್ ಒಂದು ಮಿಕ್ಸ್ಡ್ ಇದೆ, ಒಂದು ಪ್ರಾಪರ್ ಇದೆ. ಮಿಕ್ಸ್ಡ್ ಇಂಪ್ರಾಪರ್ ಇದ್ರು ಫಸ್ಟ್ ಮಿಕ್ಸ್ಡ್ ಅನ್ನ ಏನ್ ಮಾಡ್ಕೋಬೇಕು? ಇಂಪ್ರಾಪರ್. ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಮಾಡ್ಕೋಬೇಕು. ಸೊ ಏನ್ ಮಾಡ್ಬೇಕು? ಇದರಿಂದ ಗುಣಿಸ್ಬೇಕು. 3 6 18. 18 ಅದರ ಅಂಶ ಎಷ್ಟು? 2. 18 2 20 ಬೈ 3. ಇದನ್ನ ಏನು ಮಾಡಕ್ಕಾಗಲ್ಲ, ಹಂಗೆ ಇಟ್ಕೊಳ್ಳೋದು. 4/5. ಸೊ ಈಗ ಭಿನ್ನ ರಾಶಿಗಳನ್ನು ಕೂಡೋದಂಗೆ LCM ಅನ್ನ ತೆಗಿಬೇಕು. 3 5ಕ್ಕೆ ಬರ್ಕೋಬೇಕು. 3 5ಕ್ಕೆ 3 5 ಬರ್ಕೊಂಡ್ವಿ.
ಆ 3, 5 ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ? ಇಲ್ಲ ಸರ್. 3, 5 ಒಂದೇ ಟೇಬಲ್ ಇಂದ ಡಿವೈಡ್ ಆಗಂದ್ರೆ ಆ LCM ಬೇಕು ಅಂದ್ರೆ ಆ 3 ಮತ್ತು 5 ಗುಣಿಸ್ಬೇಕು. 3 5 15, ಅದು ಲಾಸಹ LCM. 3 5 15 ಅನ್ನೋದು ಲಾಸಹ. ಸೊ ಈಗ ಬನ್ನಿ 15 ಇಲ್ಲಿ ಬರ್ಕೋಬೇಕು. 15 ಇಲ್ಲಿ ಬರ್ಕೋಬೇಕು. ಈ ಡಿನಾಮಿನೇಟರ್ ಇಂದ ಈ LCM ಅನ್ನು ಡಿವೈಡ್ ಮಾಡ್ರಿ. 3 5 3 5 ಆ 5 ಅದರ ಅಂಶಕ್ಕೆ ಗುಣಿಸಿ 25 100. ಓಕೆ. ಸೊ ನೆಕ್ಸ್ಟ್ 5ರಿಂದ 15 ಭಾಗಿಸಿ. 5 3 ಆ 3 ಅದರ ಅಂಶಕ್ಕೆ ಗುಣಿಸಿ. ಓಕೆ. 5ರಿಂದ 15 5 3s ಆ 3 ಅದರ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ 12. 112 ಬೈ 15. ನೋಡ್ರಿ, ಯಾವ್ದಾದ್ರು ಟೇಬಲ್ ಇಂದ ಡಿವೈಡ್ ಆಗಿದ್ರೆ ಡಿವೈಡ್ ಮಾಡ್ರಿ, ಇಲ್ಲ ಅಂದ್ರೆ ಅಲ್ಲಿಗೆ ಬಿಡ್ರಿ. ಅರ್ಥ ಆಗಿದ್ಯಾ? ಅಲ್ಲಿಗೆ ಫ್ರಾಕ್ಷನ್ಸ್ ಅನ್ನ, ಅಡಿಷನ್ಸ್ ಬಗ್ಗೆ ಎಲ್ಲ ತರದ ಪ್ರಾಬ್ಲಮ್ಸ್ ನಾನು ಮಾಡಿಸಿದ್ದೀನಿ. ಇನ್ನ ಉಳಿದಿತ್ತು ಅಂದ್ರೆ ಮುಂದಿನ ತರಗತಿಗಳನ್ನ ಹೇಳ್ಬೇಕಾರೆ, ಅಂದ್ರೆ ಮುಂದೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಮಾಡಿಸ್ಬೇಕಾದ್ರೆ ಅಲ್ಲಿ ಏನಾದ್ರು ಡೌಟ್ಸ್ ಬಂದ್ರೆ ಅಲ್ಲಿ ಬಗೆಹರಿಸೋಣ. ಓಕೆ. ಸೊ ನೀವು ಯಾರು ಇದನ್ನ ನೋಡ್ತಿದ್ದೀರಲ್ಲ, ಅದನ್ನ ನೀವು ನೋಡಿ, ನಿಮ್ಮ ಸ್ನೇಹಿತರ ಮಕ್ಕಳಿಗೆ, ಪೋಷಕರು ನೋಡ್ತಿದ್ರೆ, ಪೋಷಕರು ತಮ್ಮ ಮಗುವಿನ ಜೊತೆ ನೋಡ್ತಾ ಇದ್ರೆ ಇದು ಕ್ಲಾಸ್ ಅನ್ನ ಬೇರೆಯವ್ರಿಗೆ, ನಿಮ್ಮ ಆಂಟಿ ಮಗನಿಗೆ ಹಾಕೋ, ನಿಮ್ಮ ಅತ್ತೆ ಮಗನಿಗೆ ಹಾಕೋ. ಯಾಕೆಂದ್ರೆ ಅವರಿಗೂ ಸಹ ಒಂದು ಹೆಲ್ಪ್ ಅನ್ನ ಮಾಡ್ದಂಗೆ ಆಗುತ್ತೆ. ನಮಗೂ ಅಷ್ಟೇ ಕಲೀಲಿ ಅನ್ನೋದು ಸ್ವಾರ್ಥ ಬೇಡ. ಎಲ್ಲರೂ ಕಲ್ತು ಒಂದಿಷ್ಟು ಕಲ್ತ್ರೆ ಇವತ್ತು ಎಲ್ಲ ಪೋಷಕರ ಅಳಲು ಏನಂದ್ರೆ ನಮ್ಮ ಮಗ ಗಣಿತದಲ್ಲಿ ಬಹಳ ಹಿಂದಿದ್ದಾನೆ ಸರ್ ಅಂತೇಳಿ ಮತ್ತೆ ಟ್ಯೂಷನ್ ಹಾಕ್ಬೇಕು, ಸಮ್ಮರ್ ಕ್ಯಾಂಪಿಗೆ ಹಾಕ್ತೀರಿ, ಏನೆಲ್ಲ ಮಾಡ್ತೀರಿ. ಸೊ ಅಲ್ಲಿ ಮಾಡ್ತಾರೆ. ಅದ್ರ ಜೊತೆಗೆ ನಾನಿಲ್ಲಿ ಪ್ರಾಪರ್ ಆಗಿ ಹೇಳ್ಕೊಡೋದ್ರಿಂದ ನಿಮ್ಮ ಮಗು ಸಕ್ಸಸ್ ಆಗ್ತೇನೆ ಅನ್ನೋ ಉದ್ದೇಶ ಇರೋದ್ರಿಂದ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಸಹ ಇದನ್ನ ಬೇರೆಯವರಿಗೆ ಶೇರ್ ಮಾಡಬೇಕು. ತಾವು ನೋಡಿ ನನ್ನ ತರಗತಿಯನ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ.